ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ಟೈಮ್ ಆಗಿಬಿಟ್ಟದ 7:30 ಹಂಗೆ ಆಗ್ಬಿಟ್ಟದ. ಆ್ಯಂಡ್ ನಮ್ಗೆ ಸ್ವಲ್ಪ ಹಶ್ವಿ ಆಗತ್ತಂತ ಕಂಚೆಕ್ಸ್ ತೊಗೊಂಬಂದಿನಿ. ನಿಮ್ಗೆ ಯಾರ್ಯಾರಿಗೆ ಕಂಚೆಕ್ಸ್ ಇಷ್ಟ ಅಂತ ಹೇಳ್ರಿ. ಆ್ಯಂಡ್ ನಂಗಂತೂ ಭಾಳ ಇಷ್ಟ. ನಂಗೆ ಈ ಟೈಪ್ ಎಲ್ಲ ಜಂಕ್ ಫುಡ್ ಎಲ್ಲ ಭಾಳ ಇಷ್ಟ. ಭಾಳ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಆ್ಯಂಡ್ ಇವತ್ತು ಮುಂಜಾನೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಲ್ಲಿ ಬಿಸಿಬೇಳೆ ಭಾತ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪೆಲ್ಲ ನಂದೇನು ಕೆಲಸ ಇತ್ತು ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸಿ ಅದಾಗಿದ್ಮೇಲೆ ಈ ವಿಡಿಯೋ ಮಾಡಬೇಕಂತ ಮುಂಜಾನೆಯಿಂದ ಟ್ರೈ ಮಾಡಿದ್ದೀನಿ, ಬಟ್ ಒಂದು ವಿಡಿಯೋ ಆಗ್ತಿಲ್ಲ. ರೆಸಿಪಿ ವಿಡಿಯೋ ಕೂಡ ಮಾಡ್ಬೇಕಂದ, ಬಟ್ ಆಗಿಲ್ಲ ನೋಡಿರಿ. ಆ್ಯಂಡ್ ನಂದು ರಿಂಗ್ ಲೈಟ್ ಕೂಡ ಅದೂ ಖರಾಬಾಗ್ಬಿಟ್ಟದ. ಖರಾಬಂದ್ರೆ ಏನೋ ಒಂದು ಪಾರ್ಟ್ ಹೋಗ್ಬಿಟ್ಟದ. ಅದು ಮೇಲಿಂದ ರಿಂಗ್ ಲೈಟ್ ಅದು ಕೆಳಗಿಂದ ಏನು ಸ್ಟ್ಯಾಂಡ್ ಇರುತ್ತೆ ಅದಕ್ಕೆ ಅಟ್ಯಾಚೇ ಆಗ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ. ಆ್ಯಂಡ್ ಇವಾಗ ರಾತ್ರಿ ನಾವು ಅಡುಗೆ ಮಾಡ್ಬೇಕನ್ನ ಎಗ್ ಕರಿ, ರೈಸ್, ರೊಟ್ಟಿ ಮಾಡ್ಬೇಕಂತ ಅಂದ್ಕೊಳ್ತೀನಿ. ನೋಡೋಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆಲ್ಲರಿಗೂ. ಈಗಂತೂ ಬರ್ರಿ ಎಂಜಾಯ್ ಮಾಡೋಣ. ಕ್ರಂಚೆಕ್ಸ್, ಐ ಲವ್ ದಿಸ್ ಕ್ರಂಚೆಕ್ಸ್. ಯಮ್ಮಿ ಆಗ್ಯದ. ಆ್ಯಂಡ್ ಎಣ್ಣೆ ಹಚ್ಕೊಂಡು ಬಿಟ್ಟಿದ್ದೆ ಸ್ವಲ್ಪ. ಎಣ್ಣೆ ತಲೆ ಸ್ನಾನ ಮಾಡಿದ್ದೆ, ಬಟ್ ನಂಗಂತೂ ಜಾಸ್ತಿ ಹಾಗೆ ಎಣ್ಣೆ ಇಲ್ಲದೆ ಇರೋಕೆ ಆಗಲ್ಲೇ ಒಂಥರ ಅನ್ನಿಸ್ಬಿಡ್ತಾವೆ ಕೂದಲೆಲ್ಲ. ಮೊದಲೆಲ್ಲ ನನ್ನ ಕೂದಲು ಭಾಳ ಸರಿಯಾಗಿದ್ದು, ಆಮೇಲೆ ನಾನು ಕೆರಾಟಿನ್ ಮಾಡಿಸಿದ್ಮೇಲಿಂದ ನನ್ನ ಕೂದಲು ಸ್ವಲ್ಪ ಡ್ಯಾಮೇಜ್ ಆಗೋದು. ಆಗಿದ್ಮೇಲೆ ಡೆಲಿವರಿ ಆದಮೇಲೆ ಅದೇನು ಕಾಸ್ಕೊತೀವಿ, ಅದಾದಮೇಲೆ ಡೆಲಿವರಿ ಅದು ಕಾಸ್ಕೊಳ್ಳೋವಾಗ ಕೂದಲೆಲ್ಲ ಕಟ್ ಆಗಿಬಿಟ್ಟಾವೆ ನೋಡಿರಿ. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳ್ರಿ ನಿಮ್ಗೆ ಯಾರಿಗಾರ ಗೊತ್ತಿತ್ತಂದ್ರೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ ನೋಡಿ. ಹಿಕ್ಕೊಂಡಿಲ್ಲ ನಾ, ಹಾಗೆ ಬೇತ್ಲೆಲ್ಲ ಹಾಗೆ ಅದ. ಯಮ್ಮಿ ಇದೆ ಕ್ರಂಚೆಕ್ಸ್. ಅದ್ರೊಳಗೆ ನಂಗೆ ಚಿಲ್ಲಿ ತಡ್ಕ ಇಷ್ಟ, ತೋರಿಸ್ತೀನಿ ನೋಡಿ. ಇದು ನನ್ನ ಫೇವ್ರೇಟ್. ಯಾರಿಗೆಲ್ಲ ಇದು ಫೇವ್ರೇಟ್ ಅಂತ ನನ್ನ ಕಮೆಂಟಾಗಿ ಹೇಳ್ರಿ. ಮತ್ತು ಐ ಈಟ್. ಸೊ ಜಸ್ಟ್ ನಾನು ಕ್ರಂಚೆಕ್ಸ್ ತಿಂದೆ. ಆ್ಯಂಡ್ ಈಗ ಅಡುಗೆ ಮಾಡಮ್ಮಿ ಅಂತ ಹೋಗ್ತೀನಿ. ಫುಲ್ ರೆಸಿಪಿ ಅಂತೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಬ್ಬಳೇ ಶೂಟ್ ಮಾಡ್ತೀನಿ, ನಂಗೆ ಹಿಡ್ಕೊಂಡಾಗ ಮಾಡೋಕ್ಕಾಗಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ಸರಿ ತೋರಿಸ್ತೀನಂತ ಎಂಡ್ ರಿಸಲ್ಟ್ ಹೆಂಗದ ಅಂತ. ಸೊ ಫ್ರೆಂಡ್ಸ್, ನಾನು ಈ ಕಿಚನಲ್ಲಿ ಬಂದೀನಿ ನೋಡಿರಿ. ಇಲ್ಲಿ ತೋರಿಸ್ತೀನಿ. ಒಂದು ಸೆಕ್ ಬಾಯ್ಲ್ ಮಾಡೋಕೆ ಇಟ್ಟೀನಿ. ಆ್ಯಂಡ್ ಇಲ್ಲಿ ರೈಸ್ ಇಟ್ಟಿದ್ದೀನಿ. ಮೀನ್ವೈಲ್ ಇಲ್ಲಿ ನಾನು ಚಪಾತಿಗೆ ಹಿಟ್ಟು ಕಲ್ಸತ್ತೀನಿ. ಇದ್ರೊಳಗೆ ಚಪಾತಿ ಮೆತ್ತಗಿರಬೇಕು ಅಂತಂದರೆ ಸ್ವಲ್ಪ ಹಾಲು ಹಾಕಿ ತೋರಿಸ್ತೀನಿ ತಡೀರಿ. ನಾನು ಹಿಟ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಹಾಲು ಬಿಸಿ ಇದಾವೆ. ಸೊ ಜಸ್ಟ್ ಆ್ಯಡ್ ಅ ಬಿಟ್ ಆಫ್ ಮಿಲ್ಕ್. ಆಗಿದ್ಮೇಲೆ ನೀರು ಹಾಕಿ ಕಲಸಿ. ಸೊ ನಾನು ಚಪಾತಿ ಹಿಟ್ಟು ಕಲಸಿ ಸಿಗ್ತೀನಿ. ಹಿಟ್ಟು ಕಲಸಿಟ್ಟಿದ್ದೀನಿ. ಆ್ಯಂಡ್ ಗ್ಯಾಸಿನ ಗಡ್ಡೆಲ್ಲ ಕ್ಲೀನ್ ಮಾಡಿ ಎಗ್ ಕೂಡ ಬಾಯ್ಲ್. ಸೊ ಇಲ್ಲಿ ನಾನು ಎಗ್ ಕರಿಗೆ ಮಸಾಲ ರೆಡಿ ಮಾಡ್ತಿದ್ದೀನಿ. ಇದ್ರಲ್ಲಿ ಏನೆಲ್ಲ ಹಾಫ್ ಡ್ರೈ ಕೋಕೋನಟ್ ಅದ, ಅದು ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಮಾಡಿದೆ. ಹಾಗೆ ಧನಿಯಾ ಅದ, ಸ್ವಲ್ಪ ಜೀರಿಗೆ ಆ್ಯಂಡ್ ಮೆಣಸು, ಲವಂಗ ಆ್ಯಂಡ್ ಇದು ದಾಲ್ಚಿನ್ನಿ ಇಷ್ಟ ಅದ ನನಗೆ. ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಬ್ರೌನ್ ಆಗಿದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ. ಇಲ್ಲಿ ಅನಿಯನ್ಸ್ 1.5 ಅನಿಯನ್ ತೊಗೊಂಡು ಅದು ಉದ್ದುದ್ದ ಕಟ್ ಮಾಡಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಇದು ಬಿರಿಯಾನಿಗೆ ಹೆಂಗೆ ಫ್ರೈ ಮಾಡ್ತೀವಿ ಆ ಟೈಪ್ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಅದೇನು ಕೊಬ್ಬರಿ ಮಸಾಲ ಇರುತ್ತೆ ಫಸ್ಟ್ ಅದು ಗ್ರೈಂಡ್ ಮಾಡಿ, ಅದ್ರೊಳಗೆ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಫಸ್ಟ್ ಅದು ಗ್ರೈಂಡ್ ಮಾಡಿ ಅದಾದಮೇಲೆ ಇದು ಉಳ್ಳಾಗಡ್ಡಿ ಏನಿರುತ್ತೆ ಇದ್ರೊಳಗೆ ಸ್ವಲ್ಪ ನಾನು ಇಲ್ಲಿ ನೋಡ್ತಿರ್ಬೋದು. ಇದಕ್ಕೆ ನಾನು ಕಲ್ಲಂಗಡಿ ಬೀಜ ಏನಿರುತ್ತೆ ಅದನ್ನೂ ಹಾಕಿ ನೋಡಿರಿ. ಸ್ವಲ್ಪ ಇಷ್ಟು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಿದ್ಮೇಲೆ ಇದ್ರೊಳಗೆ ಹಾಕಿ ಇದನ್ನು ಬ್ರೌನ್ ಮಾಡಬೇಕು. ಎರಡು ಬ್ರೌನ್ ಆಗಿದ್ಮೇಲೆ ಟೇಸ್ಟ್ ಮಾಡ್ತೀನಿ. ಅದಾಗಿದ್ಮೇಲೆ ಸಿಗ್ತೀನಿ. ಇದು ಗ್ರೌಂಡೆಡ್ ಮಸಾಲ. ಇದು ಏನು ನಾನು ಮಿಕ್ಸಿ ಮಾಡಿದ್ದೆ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಮಸಾಲ ಇದೆ ನೋಡಿ. ಹಾಗೆ 2 ಟೊಮ್ಯಾಟೊ ಮಿಕ್ಸಿ ಮಾಡಿದ್ದು ಇದು ಪೇಸ್ಟ್. ಸಾಲ್ಟ್, ರೆಡ್ ಚಿಲ್ಲಿ ಪೌಡ್ರ್, ಹಾಗೆ ಅರಿಶಿನ ಹಾಕಿ ನೋಡಿ. ಇದು ಹಾಗಿದ್ಮೇಲೆ ಇದು ಎಣ್ಣೆ ಬಿಟ್ಟಿದ್ಮೇಲೆ ಇದೇನು ಮಸಾಲ ಇರುತ್ತೆ ದೆನ್ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್. ಕಲರ್ ಸೊ ಇದು ಕನ್ಸಿಸ್ಟೆನ್ಸಿ ನೋಡಿ, ನಮ್ಗೆ ಎಷ್ಟು ಬೇಕು ಅಷ್ಟು ತಿಳಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು ಚಪಾತಿ ಮಾಡತ್ತೀನಿ ಎಷ್ಟು ಮೆತ್ತಗಾಗ್ಯವಂತ. ಇಲ್ಲೇ ನೀವೇ ನೋಡಿ. ನಾನೇನು ಲೇಯರ್ ಏನು ಮಾಡಿಲ್ಲ, ಡೈರೆಕ್ಟ್ ರೌಂಡ್ ಮಾಡಿ ಚಪಾತಿ ಮಾಡಿದ್ದು.
ಇಲ್ಲಿ ನೋಡ್ತಿರ್ಬೋದು, ನೋಡಿದರೆ ಗೊತ್ತಾಗುತ್ತದೆ ಎಷ್ಟು ಮೆತ್ತಗಾಗ್ಯಾವ ಚಪಾತಿ ಅಂತ. ಒಂದು ಸರಿ ಹಾಲು ಹಾಕಿ ಟ್ರೈ ಮಾಡಿ ನೋಡಿ ಚಪಾತಿ ಹೆಂಗೆ ಬರುತ್ತಂತ. ಆ್ಯಂಡ್ ಇಲ್ಲಿ ಎಗ್ ಕರಿ ನೋಡ್ತಿರ್ಬೋದು, ಫೈನಲ್ಲಾಗಿ ಇಷ್ಟು ಥಿಕ್ನೆಸ್ ಆಗಿಬಿಟ್ಟದ. ಇದ್ರೊಳಗೆ ನಾನು ಎಗ್ ಸಪ್ರೇಟಾಗಿ ಬಾಯ್ಲ್ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಲೆ ಹುರಿದಿದ್ದೆ. ನೀವು ಬೇಕಾದರೆ ಡೈರೆಕ್ಟ್ ಕೂಡ ಹಾಕೋಬೋದು. ಇಲ್ಲಿ ನೋಡಿರಿ 3 ಎಗ್ ತೊಗೊಂಡಿದ್ದೆ. 3 ಸ್ವಲ್ಪ ಫ್ರೈ ಲೈಟಾಗಿ ಎಣ್ಣೆ ಹಾಕಿ ಹಂಚಿನ ಮೇಲೆ ಫ್ರೈ ಮಾಡಿ ಇದ್ರೊಳಗೆ ಹಾಕೀನಿ. ಆ್ಯಂಡ್ ಇಲ್ಲಿ ನಾನು ಊಟ ಮಾಡತ್ತೀನಿ. 2 ಚಪಾತಿ ತೊಗೊಂಡೆ, ಹಂಗೆ ಎಗ್ ಕರಿ, ಅನಿಯನ್ಸ್ ಸೂಪರ್ ಆಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ನಿನ್ನ ಹೆಸರೇನು? ನೀ ಏನು ನೋಡತಿ? ಚಪ್ಪ ಚೊಚ್ಚೋ. ಯಾರವರು? ಅದನ್ ಫ್ರೆಂಡ್ಸ್ ಏನು? ಗೋಲಾ ಏನಾಗ್ಬೇಕು ನಿಂಗೆ? ನೀ ಸ್ಕೂಲಿಗೆ ಹೋತಿ? ನೀ ಸ್ಕೂಲಿಗೆ ಹೋತಿ? ನೀ ಸ್ಕೂಲಿಗೆ ಹೋತಿ? ಏನು ಕುಡಿಲತ್ತಿ? ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ನೀ ಮುಂದೆ ಏನಾಗ್ತಿ? ಡಾಕ್ಟರ್ ಆತಿ, ಆ್ಯಕ್ಟರ್ ಆತಿ? ಹಾಂ, ತೋರಿಸಿಲ್ಲ? ಡಾಕ್ಟರ್ ಆಗಿ ಏನು ಮಾಡ್ತಿ? ಇಂಜಿ ಕೊಡ್ತಿ? ಎಲ್ಲಿ? ಅಕ್ಷಯ್ ಇಲ್ಲನ? ಊರಿಗೆ ಹೋಗ್ಯಾನ? ಅಚ್ಚು? ಮಾಮ ಪಾಸ. ಬಾಬಾ ಏನು ಮಾಡತ್ತಾರ? ದುವನು. ಅಮ್ಮ? ಅಮ್ಮ ಅಮ್ಮ ಅದ್ದೆ ಬಲ್ಲ. ಅಮ್ಮ ಅಮ್ಮ ಇಷ್ಟ, ಮಮ್ಮ ಇಷ್ಟ? ನಿಂಗೆ ಅದ್ದಾಗ ಯಾರು ಇಷ್ಟ? ಪಿಂಕಿ ಇಷ್ಟ. ಅಚ್ಚು ಇಷ್ಟ ಇಲ್ಲ? ಇಷ್ಟ ಯಾಕ? ಪಿಂಕಿ ಇಷ್ಟ.